ಮಾಜಿ ಸಂಸದ ಅನಂತ್ ಕುಮಾರ್ ಹೆಗಡೆ ವಿರುದ್ಧ ಇದೀಗ ಕಂಪ್ಲೇಂಟ್ ಕೂಡ ದಾಖಲಾಗಿದೆ. ಅಂದ್ರೆ ಕೇಸ್ ಆಗಿದೆ. ಗನ್ಮ್ಯಾನ್ ಹಾಗೂ ಕಾರು ಚಾಲಕನ ವಿರುದ್ಧವೂ ಕೂಡ ಎಫ್ಐಆರ್ ಆಗಿದೆ. ಹಾಗಾದ್ರೆ ಆ ಸ್ಥಳದಲ್ಲಿ ಏನಾಯ್ತು, ಯಾವಾಗಾಗಿದ್ದ ಗಲಾಟೆ, ಎಲ್ಲಿ ಹೋಗ್ತಾ ಇದ್ರು, ಆ ಕುಟುಂಬದವ್ರು ಏನು ಆರೋಪ ಮಾಡ್ತಾ ಇದ್ದಾರೆ, ಅದಕ್ಕೆ ಪ್ರತಿ ಆರೋಪ ಇವ್ರೇನ್ ಮಾಡ್ತಾ ಇದ್ದಾರೆ ನೋಡ್ತಾ ಹೋಗೋಣ. ಮಾಜಿ ಸಂಸದ ಅನಂತ್ ಕುಮಾರ್ ಹೆಗಡೆ ವಿರುದ್ಧ ಕೇಸ್ ಆಗಿದೆ. ಈಗ ಗನ್ಮ್ಯಾನ್ ಹಾಗೂ ಕಾರು ಚಾಲಕನ ವಿರುದ್ಧವೂ ಕೂಡ ಎಫ್ಐಆರ್ ಹಾಕಿದ್ದಾರೆ. ದಾಬಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. A1 ಆರೋಪಿ ಅನಂತ್ ಕುಮಾರ್ ಹೆಗಡೆ ಮಾಜಿ ಸಂಸದರು, A2 ಆರೋಪಿ ಗನ್ಮ್ಯಾನ್ ಶ್ರೀಧರ್, A3 ಚಾಲಕ ಮಹೇಶ್ ಇತರರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಪೊಲೀಸ್ ವಿಚಾರಣೆ ಮುಗಿಸಿ ನಂತರ ಅನಂತ್ ಕುಮಾರ್ ಹೆಗಡೆ ಅವರು ಹೋಗಿದ್ದಾರೆ. ಪೊಲೀಸರ ವಶದಲ್ಲೇ ಗನ್ಮ್ಯಾನ್ ಮತ್ತು ಕಾರು ಚಾಲಕ ಅಂದರೆ A2 ಮತ್ತು A3 ಆರೋಪಿ ಅಲ್ಲೇ ಇದ್ದಾರೆ. A1 ಆರೋಪಿ ವಿಚಾರಣೆ ಮುಗಿಸ್ಕೊಂಡು ಹೋಗಿದ್ದಾರೆ. ಗಾಯಾಳು ಸೈಫ್ ಕೊಟ್ಟ ದೂರಿನ ಮೇರೆಗೆ ಕೇಸ್ ದಾಖಲಾಗಿದೆ. ಹೆದ್ದಾರಿಯಲ್ಲಿ ಸಿಸಿ ಕ್ಯಾಮೆರಾ ದೃಶ್ಯವನ್ನ ಪರಿಶೀಲನೆ ಮಾಡೋಕೆ ಖಾಕಿ ನಿರ್ಧಾರ ಮಾಡಿದೆ. ಸಹಜ ಅಲ್ವಾ, ಟೆಕ್ನಿಕಲ್ ಎವಿಡೆನ್ಸ್ ಏನೇನು ಸಿಗುತ್ತೆ ಯಾವುದನ್ನು ಬಿಡಲ್ಲ ಪೊಲೀಸರು. ಈಗ ಮೇಲ್ನೋಟಕ್ಕೆ ಇವ್ರೇನು ಮಾತಾಡಿದ್ರು ಅವ್ರೇನು ಮಾತಾಡಿದ್ರು ಅಂತ ಇವ್ರ ಆರೋಪವನ್ನ ಕೇಳ್ಕೊಂಡು ಕೂರಲ್ಲ. ಟೆಕ್ನಿಕಲ್ ಎವಿಡೆನ್ಸ್ ಅನ್ನ ಹುಡುಕ್ತಾರೆ, ಏನೇನಾಯ್ತು ಅನ್ನುವಂತಹ ಸಾಕ್ಷಿ ಹುಡುಕ್ಬೇಕು. ಅದಕ್ಕೆ ಸಿಸಿ ಕ್ಯಾಮೆರಾ ಬಹಳ ಅದ್ಭುತವಾಗಿ ಅವರಿಗೆ ಸಹಾಯ ಮಾಡುತ್ತೆ. ಅದಕ್ಕೆ ಮುಂದಾಗ್ತಾ ಇದ್ದಾರೆ ಪೊಲೀಸರು. ಠಾಣೆಯ ಎದುರು ಮುಸ್ಲಿಂ ಸಂಘಟನೆಗಳು ಜಮಾವಣೆಯಾಗುವಂತಹ ಸಾಧ್ಯತೆ ಹಿನ್ನೆಲೆಯಲ್ಲಿ ಪೊಲೀಸ್ ಠಾಣೆಯ ಎದುರು ಹೆಚ್ಚಿನ ಭದ್ರತೆಯನ್ನ ನಿಯೋಜನೆ ಮಾಡಿದ್ದಾರೆ.